ನಾರಾಯಣಗೌಡರು ಇದ್ದಾರಲ್ವಾ ಅವರೇ ಮಾಡಿದ್ರೆ ಸಾಕು ಮೇಡಮ್. ಇಲ್ಲೆಲ್ಲ ಜನ ಎಲ್ಲ ಸಂಘಟನೆಗಳೆಲ್ಲ ಚೆನ್ನಾಗಿ ಕಟ್ಟಿದ್ದಾರೆ, ಎಲ್ಲರಿಗೂ ಮಖ ಪರಿಚಯ ಇದೆ. ಅವ್ರು ಮಾಡಿದ್ರೆ ನಡೆಯುತ್ತೆ. ಯಾವಾಗ ಸ್ವಲ್ಪ ಹೋರಾಟ ಮಾಡಿದ್ರೆ ಒಂದು ಲೆವೆಲ್ಗಾರ ಬರ್ತಾರೆ, ಆಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಗೆಲ್ಬೋದು. ಈಗ ಆ್ಯಕ್ಚುಲಿ ಅವರೇ ಸ್ವಲ್ಪ ಲೀಡಲ್ಲಿ ಇರೋದು, ಹೆಸರುಗಿಸ್ರೆಲ್ಲ ಮಾಡಿರೋದು. ತುಂಬವಾಗಿ ನಮ್ಮೆಲ್ಲ ಬಾಯಿಗೆ ಒಡ್ಡಾಡೋ ಹೆಸರುಗಳು ನಾರಾಯಣಗೌಡರ ಹೆಸರು. ಆ ಥರ ಇದು ಅವ್ರು ನಿಂತ್ಕೊಂಡ್ರು ಪರವಾಗಿಲ್ಲ ಮೇಡಮ್. ಒಂದು ಸ್ವಲ್ಪ ದಿವಸ ಕೊಡಬೇಕಲ್ಲ ಮೇಡಮ್. ನಾವು ಸ್ಪರ್ಧೆಗೆ ಬಂದರೆ ತಾನೇ ಗೆಲುವು ಸೋಲು ಗೊತ್ತಾಗೋದು. ಬರಬೇಕಾಗುತ್ತೆ ಯಾರಾದರೂ ಪರವಾಗಿ ಬಂದರೆ. ಈಗ ನಮಗೆ ರಕ್ಷಣಾ ವೇದಿಕೆ ಪರವಾಗಿ ಬಂದರೆ ನಾರಾಯಣಗೌಡರು ಬಂದರೆ ಬೆಟ್ರು. ಇನ್ನು ಅದಕ್ಕಿಂತ ಯಾರು ಬೇರೆಯವ್ರು ಯಾರು ಅಂತ ಹೆಸರು ಮಾಡಲಿಲ್ಲ. ಈಗೆಲ್ಲ ತಮಿಳ್ನಾಡಲ್ಲೆಲ್ಲ ವಿಜಯ್ ಅವರು ಒಂದೇ ಏಕ್ತಮ್ ಗೆದ್ದುಬಿಟ್ರು. ಆ ಥರ ಏನೋ ಒಂದು ಆಗ್ಬಿಟ್ರು, ಅದ್ಭುತ ಆದರೂ ಆಗ್ಬೋದು, ಏನು ಹೇಳೋಕ್ಕಾಗಲ್ಲ. ಏನು ನಿರೀಕ್ಷೆ ಅಂತ ಏನಿಲ್ಲ ಮೇಡಮ್. ಅವ್ರ ಕೈಲಾದಷ್ಟು ತಗೊಂಬರೋ ಕನ್ನಡ ಜನಗಳಿಗೆ, ಈ ಬೆಂಗಳೂರಿಗೆ ಏನಾದ್ರು ಹೆಲ್ಪ್ ಆಗೋದು, ಕನ್ನಡಿಗರಿಗೆ ಹೆಲ್ಪ್ ಆಗುವಂಥದ್ದು ಏನಾದರೂ ಮಾಡಿಕೊಟ್ರೆ ಸಾಕು, ಅಷ್ಟೇ ಸಾಕು ಮೇಡಮ್. ನಮಗೆ ಎಲ್ಲರೂ ರಾಜಕೀಯನೇ ಮಾಡ್ತಾ ಇರೋದು. ರಾಜಕೀಯವಾಗಿ ಅವ್ರವ್ರ ಬದುಕಿಗೆ ಅವ್ರವ್ರು ಮಾಡ್ಕೋತಾರೆ, ಅವ್ರ ಪಕ್ಷದ ಪರವಾಗಿ ಮಾಡ್ಕೋತಾ ಇದ್ದಾರೆ. ಕನ್ನಡ ಜನಗಳಿಗೆ ಸ್ವಲ್ಪ ಏನಾದರೂ ಬೇಕು ಅಂದರೆ ನಮ್ಮ ಪರವಾಗಿರೋರು ಯಾರು ಬರಬೇಕಾಗುತ್ತೆ ಅಷ್ಟೇ. ಈಗ ನಮಗಾಗಿ ಕೆಲಸ ಮಾಡ್ತಾ ಇರ್ತೀವಿ ನಾವೆಲ್ಲ ರೋಡಲ್ಲಿ, ನಮ್ಮಾಗಿ ಪರವಾಗಿ ಹೋರಾಟ ಮಾಡೋರು ಅವರೇನೆ. ಈ ಬೋಲ್ಡ್ ವಿಷಯದಾಗಲಿ, ರೋಡ್ ಪಾರ್ಕಿಂಗ್ ವಿಷಯಕ್ಕೆಲ್ಲ ಅವರೇ ಬರೋದು. ಇನ್ನೇಗೆ ದೊಡ್ಡವರು ಕರೆಯೋಕ್ಕಾಗಲ್ಲ ನಾವು. ಇಲ್ಲಿರೋರು ನಿಯರೆಸ್ಟ್ ಇರೋರು ಕರಿಬೋದು, ಅವ್ರು ಬಂದು ಮಾತಾಡ್ತಾರೆ. ಅದಕ್ಕಾಗಿ ಅವ್ರು ಬಂದರೆ ಪರವಾಗಿಲ್ಲ.